ನಾನು ಈ ಹಿಂದೆ ಹಾಕಿದ್ದ 2 ಥರ ನಿಪ್ಪಟ್ಟು ರೆಸಿಪೀಸು ಸಹ ತುಂಬ ಜನಕ್ಕೆ ಇಷ್ಟ ಆಗಿದೆ. ಹಾಗೆ ತುಂಬ ಜನ ಟ್ರೈ ಮಾಡಿದ್ದಾರೆ ಸಹ. ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇರ್ಬೋದಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ನಿಪ್ಪಟ್ಟು ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, 1/4 ಕಪ್ ಅಷ್ಟು ಕಡಲೆ ಹಿಟ್ಟು, 1/4 ಕಪ್ 2 ಅವರ್ ನೆನೆಸಿರೋ ಅಂತ ಹೆಸರು ಬೇಳೆ, 2 ಸ್ಪೂನ್ ಅಷ್ಟು ನೆನೆಸಿರೋ ಕಡಲೆಬೇಳೆ, ಹಾಗೆ ಕಟ್ ಮಾಡಿರೋ ಅಂತ ಕರಿಬೇವು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಜೀರಿಗೆ, ಬಿಳಿ ಎಳ್ಳು, ಖಾರದ ಪುಡಿ ಬದಲಾಗಿ ಚಿಲ್ಲಿ ಫ್ಲೇಕ್ಸ್ ಸಹ ಹಾಕೋಬಹುದು. ನಂತರ 1 ಹಿಡಿಯಷ್ಟು ಹುರಿದು ಕ್ರಶ್ ಮಾಡಿರೋಂಥ ಕಡಲೆ ಬೀಜ, 2 ಸ್ಪೂನ್ ಅಷ್ಟು ಬಿಸಿ ಬಿಸಿ ಎಣ್ಣೆ. ಇಲ್ಲಿ ಎಣ್ಣೆ ಕಡಿಮೆ ಹಾಕಿದ್ರೆ ನಿಪ್ಪಟ್ಟು ಗಟ್ಟಿ ಆಗುತ್ತೆ, ಜಾಸ್ತಿ ಹಾಕಿದ್ರೆ ಎಣ್ಣೆಗೆ ಹಾಕಿದಾಗ ಒಡೆದೋಗುತ್ತೆ. ನಂತರ ಸ್ವಲ್ಪನೇ ನೀರು ಹಾಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಸಿಟ್ಕೋಬೇಕು. ನಿಪ್ಪಟ್ಟು ಮಾಡೋದಕ್ಕೆ ನಾನಿಲ್ಲಿ ಆಡಿ ಎಕೋಬೇಕ್ ಶೀಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನ್ ಸ್ಟಿಕ್ ಹಾಗೆ ರೀಯೂಸಬಲ್ ಆಗಿರುತ್ತೆ. ನಾನು ರೊಟ್ಟಿ ಮಾಡಿದಾಗೆಲ್ಲ ಇದೇ ಶೀಟ್ ನ ಯೂಸ್ ಮಾಡ್ತಾ ಇರ್ತೀನಿ. ತುಂಬಾ ಜನ ಕೇಳ್ತಾ ಇರ್ತಾರೆ ಬೇಕಿಂಗ್ ಶೀಟ್ ಯಾವುದು ಅಂತ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ಒಂದ್ಸರಿ ಚೆಕ್ ಮಾಡಿ. ಇದ್ರ ಮೇಲೆ ಒಂದ್ ಸ್ವಲ್ಪ ಆಯಿಲ್ ನ ಗ್ರೀಸ್ ಮಾಡಿ 1 ಕಪ್ ಸಹಾಯದಿಂದ ಈ ರೀತಿ ನಿಪ್ಪಟ್ಟನ್ನ ಮಾಡ್ಕೊಂಡು ಸ್ಟವ್ ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ನಿಪ್ಪಟ್ಟನ್ನ ಮಾಡ್ಕೋಬೇಕು. ಇನ್ನು ಮಕ್ಕಳ ಸ್ನಾಕ್ಸ್ ಬಾಕ್ಸ್ ಗೆ ಫ್ರೆಶ್ ಆಗಿ ಕ್ರಿಸ್ಪಿ ಆಗಿರ್ಲಿ ಅಂತ ಆಡಿ ಯೂನಿ ರ್ಯಾಪ್ ಇಂದ ರ್ಯಾಪ್ ಮಾಡಿ ಕೊಡ್ತಾ ಇದ್ದೀನಿ. ಈ ರ್ಯಾಪರ್ ಚಪಾತಿ, ಪರೋಟ, ರೋಲ್ಸ್ಗೂ ಸಹ ಪರ್ಫೆಕ್ಟ್ ಆಗಿರುತ್ತೆ.